ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2024 ಕ್ವಶನ್ ಪೇಪರ್ನಲ್ಲಿ ATG ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. 5 ಮಾರ್ಕ್ಸಿಗೆ ಕೊಟ್ಟಿರುವಂಥ ಕ್ವಶನ್, ಒಂದು 6 ಎಂಟ್ರಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿರುವಂಥ ಇನ್ಫಾರ್ಮೇಷನ್ನ ನೋಡಿಕೊಂಡು ATG ಪ್ರಾಬ್ಲಮ್ ಮಾಡಬೇಕು. ಸೊ ಫಸ್ಟು ನೀವು ATG ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಅಡ್ಜಸ್ಟೆಡ್ ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಿನ ಫಸ್ಟ್ ಲೈನಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮ್ನಲ್ಲಿ ಫಸ್ಟ್ ಲೈನ್ನಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ 5 ಲ್ಯಾಕ್ ಕೊಟ್ಟಿದ್ದಾರೆ. ಭರತ್ ಅವರ ಒಟ್ಟು ಆದಾಯ ಅಂತಂದರೆ ಅವನ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್, ಕ್ಯಾಪಿಟಲ್ ಗೈನ್, ಅದರ್ ಸೋರ್ಸ್ ಅಂತ 5 ಹೆಡ್ ಬರುತ್ತೆ. ಟೋಟಲ್ ಆಗಿ ಅವನಿಗೆ ಆದಾಯ ಆಗಿರುವಂಥದ್ದು 5 ಲಕ್ಷ. ಸೊ ಈ 5 ಲಕ್ಷದಲ್ಲಿ ಏನಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕೊಟ್ಟಿದ್ದರೆ ಇಲ್ಲೇ ಪಕ್ಕದಲ್ಲೇ ಕೊಟ್ಟಿರ್ತಾರೆ. ಔಟ್ ಆಫ್ 5 ಲ್ಯಾಕ್ 50,000 ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಹಾಗೇನಾದರೂ ಕೊಟ್ಟಿದ್ದರೆ ಲೆಸ್ ಮಾಡಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ರು ಲೆಸ್ ಮಾಡಬೇಕು. ಎಕ್ಸೆಂಪ್ಟೆಡ್ ಇನ್ಕಮ್, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆಗ್ಬೋದು ಅಥವಾ ಗಿಫ್ಟ್ ಆಗಿರ್ಬೋದು, ಆ ಥರ ಏನಾದರೂ ಎಂಟ್ರಿ ಕೊಟ್ಟಿದ್ದರೆ ಲೆಸ್ ಮಾಡಬೇಕು. ATC ಟು ATU ಬರುವಂಥ ಎಂಟ್ರಿ ಎಕ್ಸೆಪ್ಟ್ ATG. ATC ಅಂತಂದರೆ LIC ಪ್ರೀಮಿಯಮ್, RPF, PPF, SPF, ATG, ದೆನ್ ATD ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್, ಆ ಥರದ್ದು ಯಾವುದಾದ್ರೂ ಎಂಟ್ರಿ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಯಾವ ಎಂಟ್ರಿಗಳನ್ನು ಕೊಡಲಿಲ್ಲ. ಸೊ ಟೋಟಲ್ ಆಗಿ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ 5 ಲ್ಯಾಕ್ ಆಯಿತು. ಸೊ ಇಲ್ಲಿ ಕೊಟ್ಟಿರುವಂಥ ಎಂಟ್ರಿಗಳನ್ನು ನೋಡಿಕೊಂಡು ನೀವು ATG ಪ್ರಾಬ್ಲಮ್ ಮಾಡಬೇಕು. ನಾನು ಪ್ರಾಬ್ಲಮ್ ಮಾಡ್ತೇನೆ, ಇಲ್ಲಿರುವಂಥ ಎಂಟ್ರಿಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ವಿತೌಟ್ ಲಿಮಿಟ್ ಡೊನೇಷನ್ ಅಂತಂದರೆ ನೀವು ಕೊಟ್ಟಿರೋಂಥ ಡೊನೇಷನ್ಗೆ ಯಾವುದೇ ಥರ ಲಿಮಿಟ್ ಇರಲ್ಲ. ನೀವು 1 ಕೋಟಿನಾದರೂ ಕೊಡ್ಬೋದು, 10 ಕೋಟಿನಾದರೂ ಕೊಡ್ಬೋದು. ಅದಕ್ಕೆ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಫಸ್ಟು ವಿತೌಟ್ ಲಿಮಿಟ್ ಡೊನೇಷನ್ಗೆ ಬರುವಂಥದ್ದು ಯಾವುದು ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾನೊಂದು ಕೋಡ್ ವರ್ಡ್ ಹೇಳಿದ್ದೆ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ. CM, PM, ನ್ಯಾಷನಲ್, ಭಾರತ್, ದೆನ್ ಫಂಡ್. ಈ ವರ್ಡ್ಗಳಿರೋಂಥ ಎಂಟ್ರಿಗಳನ್ನು ವಿತೌಟಿ ಬರೀಬೇಕು. ಫಸ್ಟ್ ಎಂಟ್ರಿ ನೋಡಿ, ಮಹಾರಾಷ್ಟ್ರ CM ಅಂತ ಇದೆ. ಸೊ ಹಾಗಾಗಿ ಮಹಾರಾಷ್ಟ್ರದನ್ನು ನೀವು ವಿತೌಟ್ ಲಿಮಿಟ್ ಡೊನೇಷನಿಗೆ ಬರೀಬೇಕು. ಫಸ್ಟ್ ಎಂಟ್ರಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಅರ್ಥಕ್ವೇಕ್ ರಿಲೀಫ್ ಫಂಡ್. ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ, ನೀವು ಎಕ್ಸಾಮ್ನಲ್ಲಿ ಫುಲ್ ಬರೀಬೇಕು. ಎಷ್ಟು ಕೊಡ್ತಾ ಇದ್ದಾರೆ ಡೊನೇಷನ್? 10,000 ರೂಪಾಯಿ ಡೊನೇಷನ್ ಕೊಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಇರೋಂಥ ಎಂಟ್ರಿ ಯಾವುದು? ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯೂನಲ್ ಹಾರ್ಮೋನಿ. ನ್ಯಾಷನಲ್ ಅನ್ನೋ ವರ್ಡ್ ಇದೆ. ಸೊ ಇದನ್ನು ಕೂಡ ವಿತೌಟಿಗೆ ಬರೀಬೇಕು. ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯೂನಲ್ ಹಾರ್ಮೋನಿ. ನೀವು ಎಕ್ಸಾಮ್ನಲ್ಲಿ ಫುಲ್ ಬರೀಲೇಬೇಕು. ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ. ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯೂನಲ್ ಹಾರ್ಮೋನಿ 15,000. ನೆಕ್ಸ್ಟ್ ಇರೋಂಥ ಎಂಟ್ರಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಎಮಿನೆನ್ಸ್. ನೆನ್ಪಿಟ್ಕೊಳ್ಳಿ, ಎಜುಕೇಷನಲ್ ಇನ್ಸ್ಟಿಟ್ಯೂಷನಿಗೆ ದುಡ್ಡು ಕೊಟ್ಟರೆ ಕೆಲವೊಂದು ಪ್ರಾಬ್ಲಮ್ನಲ್ಲಿ ವಿತೌಟಿಗೆ ಬರುತ್ತೆ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ವಿತ್ತಿಗೆ ಬರುತ್ತೆ. ಹೇಗೆ ಗೊತ್ತಾಗುತ್ತೆ? ನ್ಯಾಷನಲ್ ಎಮಿನೆನ್ಸ್ ಅಂತ ಕೊಟ್ಟಿದ್ರೆ ವಿತೌಟಿಗೆ, ನಾಟ್ ಆಫ್ ನ್ಯಾಷನಲ್ ಎಮಿನೆನ್ಸ್ ಅಂತ ಕೊಟ್ಟರೆ ವಿತ್ತಿಗೆ. ಅಂದರೆ ಆಲ್ ಓವರ್ ಇಂಡಿಯಾ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ದುಡ್ಡು ಕೊಡ್ತಾ ಇದ್ದರೆ ವಿತೌಟಿಗೆ ಬರೀಬೇಕು. ಆಲ್ ಓವರ್ ಇಂಡಿಯಾ ಪ್ರಾಮುಖ್ಯತೆ ಇಲ್ಲದೇ ಇದ್ದರೆ ವಿತ್ ಲಿಮಿಟ್. ಫಾರ್ ಎಕ್ಸಾಂಪಲ್, ಇಂಡಿಯನ್ ಡೊನೇಷನ್ ಗಿವನ್ ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡೆಲ್ಲಿ, ಅವಾಗ ಎಲ್ಲಿ ಬರೀಬೇಕು? ವಿತೌಟಿಗೆ ಬರೀಬೇಕು. ಡೊನೇಷನ್ ಟು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆಲ್ ಓವರ್ ಇಂಡಿಯಾ ಫೇಮಸ್ಸಾ? ಅಲ್ಲ, ವಿತ್ ಲಿಮಿಟಿಗೆ ಬರೀಬೇಕು. ಡೊನೇಷನ್ ಟು ಕುವೆಂಪು ಯೂನಿವರ್ಸಿಟಿ, ಅದು ಕೂಡ ವಿತ್ ಲಿಮಿಟೇ. ನಮ್ಮ ಕರ್ನಾಟಕದಲ್ಲಿರುವಂಥ ಯಾವುದೇ ಯೂನಿವರ್ಸಿಟಿ ನೇಮ್ ಕೊಟ್ಟರು ವಿತ್ ಲಿಮಿಟಿಗೆ ಬರೀಬೇಕು. ಕುವೆಂಪು ಯೂನಿವರ್ಸಿಟಿ ಆಫ್ ನ್ಯಾಷನಲ್ ಎಮಿನೆನ್ಸ್ ಅನ್ನೋ ವರ್ಡ್ ಕೊಟ್ಟಿದ್ರೆ, ನ್ಯಾಷನಲ್ ಅನ್ನೋ ವರ್ಡ್ ಕೊಟ್ಟಿದ್ರೆ ಮಾತ್ರ ವಿತೌಟಿಗೆ ಬರೀಬೇಕು, ಅದರ್ವೈಸ್ ವಿತ್ತಿಗೆ ಬರೀಬೇಕು. ಈಗ ನ್ಯಾಷನಲ್ ಅನ್ನೋ ವರ್ಡ್ ಕೊಟ್ಟಿದ್ದಾರೆ, ಸೊ ವಿತೌಟಿಗೆ ಬರೀಬೇಕು. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ದುಡ್ಡು ಕೊಡ್ತಾ ಇದ್ದಾರೆ. ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ? 10,000 ಕೊಡ್ತಾ ಇದ್ದಾರೆ. ಸಪೋಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಏನಾದರೂ ಸಿಮೆಂಟ್ ಕೊಡ್ತಾ ಇದ್ದರೆ, ಥಿಂಗ್ಸ್ ಕೊಟ್ಟರೆ ಕನ್ಸಿಡರ್ ಮಾಡಲಿಕ್ಕಿಲ್ಲ, ವಸ್ತು ರೂಪದಲ್ಲಿ ಡೊನೇಷನ್ ಕೊಟ್ಟರೆ ಕನ್ಸಿಡರ್ ಮಾಡಲಿಕ್ಕಿಲ್ಲ. ನ್ಯಾಷನಲ್ ಚಿಲ್ಡ್ರನ್ ಫಂಡ್, ಎಗೈನ್ ಫಂಡ್ ಅಂತ ಇದೆ, ವಿತೌಟಿಗೆ ಬರೀಬೇಕು. ನ್ಯಾಷನಲ್ ಚಿಲ್ಡ್ರನ್ ಫಂಡ್ ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ? ನ್ಯಾಷನಲ್ ಚಿಲ್ಡ್ರನ್ ಫಂಡಿಗೆ 5,000 ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇರುವಂಥದ್ದು ಮುನ್ಸಿಪಾಲ್ ಕಾರ್ಪೊರೇಷನ್ ಫಾರ್ ದ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್. ಇವಿಷ್ಟರಲ್ಲಿ ಯಾವ ವರ್ಡ್ಗಳು ಇಲ್ಲ, ಸೊ ವಿತೌಟಿಗೆ ಬರೀಲಿಕ್ಕಾಗಲ್ಲ. ಮೈನಾರಿಟಿ ಕಮ್ಯುನಿಟಿ ಕಾರ್ಪೊರೇಷನಲ್ಲೂ ಅಷ್ಟೇ, ಇವಿಷ್ಟರಲ್ಲಿ ಯಾವ ವರ್ಡ್ಗಳು ಇಲ್ಲ, ವಿತೌಟಿಗೆ ಬರೀಲಿಕ್ಕಾಗಲ್ಲ. ಸೊ 100 ಎಲ್ಲ ಆಯಿತು. ನೋಡಿ, ಈ ವರ್ಡ್ಗಳಿರುವಂಥ ಎಂಟ್ರಿಗಳಲ್ಲಿ ಎಲ್ಲದನ್ನು 100ಗೆ ಬರೀಬೇಕು. 4 ಎಂಟ್ರಿಯನ್ನು 50ಗೆ ಬರೀಬೇಕು. 4 ಎಂಟ್ರಿ ಯಾವ್ದು ಅಂತಂದರೆ 50% ಡೊನೇಷನ್ಸ್. ಕ್ವಶನಲ್ಲಿ ಏನಾದರೂ ರಾಜೀವ್ ಗಾಂಧಿ ಮೆಮೋರಿಯಲ್ ಫಂಡ್ ಅಥವಾ ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡ್
ದೆನ್ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಕೊಟ್ಟಿದ್ದರೆ 50% ಬರೀಬೇಕಿತ್ತು. ಬಟ್ 50% ಡೊನೇಷನ್ಸ್ ಯಾವುದೂ ಕೊಡಲಿಲ್ಲ. ಸೊ ನೆಕ್ಸ್ಟ್ ಹೋಗುವಂಥದ್ದು ನಾವು ವಿತ್ ಲಿಮಿಟ್ ಡೊನೇಷನ್ಸ್. ವಿತ್ ಲಿಮಿಟ್ ಡೊನೇಷನ್ಸ್ ಹೇಗೆ ಅಂತಂದರೆ ನ್ಯಾಷನಲ್, PM, CM, ಫಂಡ್, ಭಾರತ್ ಆ ವರ್ಡ್ಗಳು ಇಲ್ಲದೆ ಇರೋವಂಥ ಎಂಟ್ರಿಯನ್ನು ವಿತ್ ಲಿಮಿಟ್ ಡೊನೇಷನ್ಸಲ್ಲಿ ಬರೀಬೇಕು. ಈಗ ವಿತ್ ಲಿಮಿಟ್ ಡೊನೇಷನ್ಗೆ ಬರುವಂಥದ್ದು ಯಾವ್ದು? ಮುನ್ಸಿಪಾಲ್, ಲಾಸ್ಟ್ 2 ಎಂಟ್ರಿಯಲ್ಲಿ ಇವಿಷ್ಟು ವರ್ಡ್ಗಳಿಲ್ಲ. ಸೊ ಅದನ್ನು ನಾವು ವಿತ್ ಲಿಮಿಟ್ ಡೊನೇಷನ್ಗೆ ಬರೀಬೇಕು. ಮುನ್ಸಿಪಾಲ್ ಕಾರ್ಪೊರೇಷನ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ? 40,000 ಕೊಡ್ತಾ ಇದ್ದಾರೆ. ಇನ್ನರ್ ಕಾಲಮಲ್ಲಿ ಬರ್ಕೊಳ್ಬೇಕು 40,000. ನೆಕ್ಸ್ಟ್ ಮೈನಾರಿಟಿ ಕಮ್ಯುನಿಟಿ ಕಾರ್ಪೊರೇಷನ್, ಅಲ್ಪಸಂಖ್ಯಾತರ ನಿಧಿಗೆ ಅಂತ ಹೇಳಿ ದುಡ್ಡು ಕೊಡ್ತಾ ಇದ್ದಾರೆ. ಮೈನಾರಿಟಿ ಕಮ್ಯುನಿಟಿ ಕಾರ್ಪೊರೇಷನ್ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ? 25,000 ಕೊಡ್ತಾ ಇದ್ದಾರೆ. 25,000 ಇನ್ನರ್ ಕಾಲಮಲ್ಲಿ ಬರ್ಕೊಳ್ಬೇಕು. ಸೊ ಟೋಟಲ್ ಮಾಡ್ಕೊಳ್ಬೇಕು 40 + 25 65,000 ಆಯಿತು. ವಿತ್ ಲಿಮಿಟ್ ಡೊನೇಷನ್ ಅಂದರೆ ಇದಕ್ಕೊಂದು ಲಿಮಿಟ್ ಇದೆ. ಅವ್ರು ಕೊಟ್ಟಿರೋಂಥ ಅಷ್ಟು ದುಡ್ಡು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಒಂದು ಲಿಮಿಟ್ ಇದೆ. ಲಿಮಿಟ್ ಎಷ್ಟು ಅಂತಂದರೆ ಆರ್ 10% ಆಫ್ ATI. ಅವ್ರು ಕೊಟ್ಟಿರೋಂಥ ಡೊನೇಷನ್ ಅವರ ಇನ್ಕಮಿನ 10%ಗಿಂತ ಜಾಸ್ತಿ ಆಗಲಿಕ್ಕಿಲ್ಲ. ಇನ್ಕಮ್ ಎಷ್ಟಿದೆ? 5 lakh ಇದೆ. 5 lakhನ 10% ಮಾಡಬೇಕು. 5 lakhನ 10% ಮಾಡಿದಾಗ 50,000 ಆಗುತ್ತೆ. ಸೊ ಇವೆರಡರಲ್ಲಿ ಯಾವ ಅಮೌಂಟ್ ಕಮ್ಮಿ ಇದೆಯೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. 65,000, 50,000. ಕಮ್ಮಿ ಇರುವಂಥದ್ದು ಯಾವುದು? 65-50ರಲ್ಲಿ. 65-50ರಲ್ಲಿ ಕಮ್ಮಿ ಇರುವಂಥದ್ದು 50. ಸೊ ವಿತ್ ಲಿಮಿಟಿಗೆ ಯಾವ್ದು ಬರುತ್ತೆ ಅಂತ ಇನ್ನರ್ ಕಾಲಮಲ್ಲಿ ಬರ್ಕೊಂಡು ಟೋಟಲ್ ಮಾಡ್ಕೊಳ್ಬೇಕು. ಇನ್ಕಮಿನ 10% ಬರೀಬೇಕು. ಕಮ್ಮಿ ಇರೋವಂಥ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಈಗ 100 ಯಾವುದು 50% ಯಾವುದು ಅಂತ ಬರೀಬೇಕು. 100% ಡೊನೇಷನ್ಸ್. ಸೊ ವಿತ್ತಿಂದ 100ಗೆ ಯಾವ್ದು ಬರುತ್ತೆ ಅಂದರೆ ವಿತೌಟಲ್ಲಿ ಎಲ್ಲದು 100, 450. ವಿತ್ತಲ್ಲಿ ಎಲ್ಲದೂ 50. ವಿತ್ತಲ್ಲಿ ಬೇಕಾದ್ರೆ ಇಲ್ಲೊಂದು 50 ಎಂಟ್ರಿ ಇರಲಿ, 50 50%, 2 ಮಾತ್ರ 100. 100 ಯಾವುದು? ಫ್ಯಾಮಿಲಿ ಪ್ಲ್ಯಾನಿಂಗ್ ಮತ್ತು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಈ ಪ್ರಾಬ್ಲಮಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಇದೆ, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇಲ್ಲ. ಫ್ಯಾಮಿಲಿ ಪ್ಲ್ಯಾನಿಂಗಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಮುನ್ಸಿಪಾಲ್ ಕಾರ್ಪೊರೇಷನ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ? 40,000 ಕೊಡ್ತಾ ಇದ್ದಾರೆ. ಇದನ್ನು ಔಟರ್ ಕಾಲಮಿಗೆ ಬರೀಬೇಕು. ದೆನ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಕ್ವಶನಲ್ಲಿ ಇಲ್ಲ, ಸೊ ಅಲ್ಲಿಗೆ 100 ಎಲ್ಲ ಬರೆದಾಯಿತು. ನೆಕ್ಸ್ಟ್ ಬರಿಬೇಕಾಗಿರೋದು 50% ಡೊನೇಷನ್ಸ್. 50% ಡೊನೇಷನ್ಸ್ ಹೇಗೆ ಬರಿಬೇಕು ಅಂತಂದರೆ 50% ಡೊನೇಷನ್ಸ್. 50%ಗೆ ಯಾವ್ದು ಬರುತ್ತೆ ಅಂತ ಹೇಳಿ ನೀವು ಬರೆಯೋದು ಬೇಡ. ಟೋಟಲ್ ಆಗಿ ವಿತ್ ಲಿಮಿಟ್ನಲ್ಲಿ ಕ್ವಾಲಿಫೈ ಆಗಿರೋಂಥ ಡೊನೇಷನ್ಸ್ ಎಷ್ಟು? 50,000. ಇಲ್ಲಿ 50,000 ಹೇಗೆ ಬಂತು? ಅವರ ಇನ್ಕಮಿನ 10% ಮಾಡಿದಾಗ 50,000 ಬಂದಿತ್ತು. 65,000, 50,000 ಇವೆರಡರಲ್ಲಿ ಕಮ್ಮಿ ಇರೋದು ಯಾವುದು? 50,000. ಸೊ ಎಲಿಜಿಬಲ್ ಆಗಿರುವಂಥದ್ದು 50,000 ಮಾತ್ರ. ಟೋಟಲ್ ಆಗಿ ವಿತ್ ಲಿಮಿಟ್ನಲ್ಲಿ ಎಲಿಜಿಬಲ್ ಆಗಿದ್ದು 50,000. ಆ 50,000ದಲ್ಲಿ 100% ಎಷ್ಟು? 100% 40,000. ಇನ್ನು ಉಳಿಯೋದು ಎಷ್ಟು? ಇನ್ನು ಉಳಿಯೋದು 10,000. ಆ 10,000ನ 50% ಡೊನೇಷನ್ ಅಂತ ಕನ್ಸಿಡರ್ ಮಾಡಬೇಕು. 10,000ಕ್ಕೆ 50% ಮಾಡಿದ್ರೆ ಎಷ್ಟಾಗುತ್ತೆ? 10,000ದ ಅರ್ಧ 5,000 ಆಗುತ್ತೆ. ಸೊ 50%ಗೆ ಬರುವಂಥದ್ದು 5,000 ಮಾತ್ರ. ಸೊ 50%ಗೆ ಯಾವುದಾದ್ರೂ ಬರೆಯೋದು ಬೇಡ, ಉಳಿದಿರೋ ಅಂಥದ್ದನ್ನು 50% ಅಂತ ಕನ್ಸಿಡರ್ ಮಾಡೋದು ಆಯಿತು. ಸೊ ಫೈನಲ್ ಆನ್ಸರ್ ಎಷ್ಟು? ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಫೈನಲ್ ಆನ್ಸರ್ ಎಷ್ಟು ಅಂತಂದರೆ ಔಟರ್ ಕಾಲಮಲ್ಲಿರುವಂಥ ಎಲ್ಲ ಅಮೌಂಟನ್ನು ಆ್ಯಡ್ ಮಾಡಬೇಕು. ಔಟರ್ ಕಾಲಮಲ್ಲಿರುವಂಥ ಅಮೌಂಟ್ ಆ್ಯಡ್ ಮಾಡಿದ್ರೆ 10,000 ಪ್ಲಸ್ 15,000 ಪ್ಲಸ್ 10,000 ಪ್ಲಸ್ 5,000 ಪ್ಲಸ್ 40,000 ಪ್ಲಸ್ 5,000. ಸೊ ಟೋಟಲ್ ಆನ್ಸರ್ ಎಷ್ಟು ಅಂತಂದರೆ 85,000. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕ್ವಶನಲ್ಲಿ ಏನಾದರೂ ಟ್ಯಾಕ್ಸಬಲ್ ಇನ್ಕಮ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟರೆ ನೀವು ಡಿಡಕ್ಷನ್ಸ್ ತನಕ ಫೈಂಡ್ ಔಟ್ ಮಾಡಿ ಆದಮೇಲೆ ಟ್ಯಾಕ್ಸಬಲ್ ಇನ್ಕಮಿಗೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನು ಅಂತಂದರೆ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ಸ್. ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ 5 ಲಕ್ಷ, ಡಿಡಕ್ಷನ್ 85,000 ಕಳೆದ್ರೆ ಟ್ಯಾಕ್ಸಬಲ್ ಇನ್ಕಮ್ ಸಿಗುತ್ತೆ. ಸೊ ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.